ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕಿನ ರೇಷ್ಮೆ ಬೆಳೆಗಾರರ ಅಭಿವೃದ್ಧಿಗೆ ಸರ್ಕಾರದ ವಿವಿಧ ಯೋಜನೆಗಳ ಮೂಲಕ ಅಗತ್ಯ ಸೌಲಭ್ಯಗಳನ್ನು ನೀಡುತ್ತಿದೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ. ನಗರದ ತಾಲೂಕು ಪಂಚಾಯತ್ ಆವರಣದಲ್ಲಿ ರೇಷ್ಮೆ ಇಲಾಖೆ ವತಿಯಿಂದ ಗುರುವಾರ ಆಯೋಜಿಸಿದ್ದ ರೇಷ್ಮೆ ಬೆಳೆಗಾರರಿಗೆ ಸವಲತ್ತುಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರೈತರು ಹಾಗೂ ರೇಷ್ಮೆ ಬೆಳೆಗಾರರು ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಸಲಹೆ ನೀಡಿದ್ದಾರೆ. ಚಳ್ಳಕೆರೆ ತಾಲೂಕಿನ ಸುಮಾರು 535 ರೇಷ್ಮೆ ಬೆಳೆಗಾರರಲ್ಲಿ ಸರ್ಕಾರದ ವಿವಿಧ ಸವಲತ್ತುಗಳಿಗೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದ 75 ಫಲಾನುಭವಿಗಳಿಗೆ ರೇಷ್ಮೆ ಬೆಳೆಗಾಗಿ ಅಗತ್ಯ ಪರಿಕರಗಳು ಹಾಗೂ ಸವಲತ್ತುಗಳನ್ನು ವಿತರಿಸಲಾಯಿತು. ಈ ಯೋಜನೆಗಳಿಂದ ರೇಷ್ಮೆ ಕೃಷಿಗೆ ಉತ್ತೇಜನ ದೊರೆಯಲಿದ್ದು ಗ್ರಾಮೀಣ ಭಾಗದ ರೈತರಿಗೆ ನೆರವಾಗಲಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ರೇಷ್ಮೆ ಇಲಾಖೆ ಅಧಿಕಾರಿಯಾದ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ರಮೇಶ್, ಗ್ಯಾರಂಟಿ ಸಮಿತಿಯ ಗದ್ದಿಗೆ ತಿಪ್ಪೇಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೀರಭದ್ರಯ್ಯ, ಮಾಜಿ ನಗರಸಭೆ ಸದಸ್ಯರಾದ ರಮೇಶ್ ಗೌಡ, ರಾಘವೇಂದ್ರ, ಚಳ್ಳಕೆರಪ್ಪ, ಕೆಪಿಸಿಸಿ ಪರಿಶಿಷ್ಟ ಪಂಗಡದ ರಾಜ್ಯ ಉಪಾಧ್ಯಕ್ಷ ಸಿಟಿ ಶ್ರೀನಿವಾಸ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಮುಖಂಡರಾದ ಕೃಷ್ಣಮೂರ್ತಿ, ಬೋರಯ್ಯ, ಶಿವಕುಮಾರ್, ನಟರಾಜ್, ಗೋವಿಂದರಾಜು, ಜಗದೀಶ್, ತಿಪ್ಪೇಸ್ವಾಮಿ, ಮರಿಕುಂಟೆ ತಿಪ್ಪಣ್ಣ, ದಳವಾಯಿ ಮೂರ್ತಿ, ಸೂರನಾಯಕ, ಸೈಯದ್ ಸೇರಿದಂತೆ ಕಾರ್ಯಕರ್ತರು, ಸಾರ್ವಜನಿಕರು ಹಾಗೂ ಫಲಾನುಭವಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ರೈತರು 538 ಜನ ಇಲ್ಲಿ ರೇಷ್ಮೆ ಬೆಳೆಗಾರರಿದ್ದಾರೆ. ಎಲ್ಲ 4 ಹೋಬಳಿಯಿಂದ. ಆ 4 ಹೋಬಳಿಯಿಂದ ಈ ವರ್ಷ ಹೊಸ ಈ ಒಂದು ನಾವೇನು ಪರಿಕರಗಳು ಏನು ನಾವು ವಿತರಣೆ ಮಾಡ್ತಾ ಇದ್ದೀವಿ, ಇವು ಹೊಸದಾಗಿ ರೇಷ್ಮೆ ಬೆಳೆಯನ್ನು ಪ್ರಾರಂಭ ಮಾಡೋಂಥವ್ರಿಗೆ. ಅದರಲ್ಲಿ ನಮಗೆ ಸುಮಾರು 98 ಜನ ಇವರೆಲ್ಲ ಗುರುತಿಸಿದ್ದಾರೆ ಈ ವರ್ಷದಲ್ಲಿ. ಇವತ್ತು ನಾವು 75 ಜನರಿಗೆ ಸುಮಾರು 50,000 ಇರ್ತಕ್ಕಂಥ ಸರ್ಕಾರದಿಂದ 50,000 ಹಣ ಮಿಷಿನರಿಗೆ ಏನೇನು ಬೇಕು ಅದನ್ನು ಮಾಡ್ತಾರೆ. ಅಲ್ಲಿ ಬೇರೆ ಬೇರೆ ಸಲಕರಣೆಗಳಿದ್ದಾವೆ. ಅದರಲ್ಲಿ 50,000ಕ್ಕೆ ರಿಸ್ಟ್ರಿಕ್ಟ್ ಮಾಡಿ ಜನರಲ್ಲರಿಗೆ ಅವರಿಗೆ 75% ಸಬ್ಸಿಡಿ, SC/ST ಜನಾಂಗಕ್ಕೆ 90% ಸಬ್ಸಿಡಿಗೆ ಕೊಡೋಂಥದ್ದು. ಒಟ್ಟಾರೆಯಾಗಿ ನಾವು ಸಾಂಕೇತಿಕವಾಗಿ ಕೆಲವು ಜನಕ್ಕೆ ಕೊಡ್ತಾ ಇದ್ವಿ. ಇವಾಗ ಇವತ್ತೇನೆ ಮಾಡಿರಿ ಎಲ್ಲ, ಗೊತ್ತಾಯ್ತಾ? ನಿಮ್ಮ ನೋಡ್ಕೊಂಡು ಬರಬಾರ್ದು. ಒಟ್ಟಾರೆಯಾಗಿ 75 ಜನ ರೈತರಿಗೆ, ರೇಷ್ಮೆ ಬೆಳೆಗಾರರಿಗೆ ಹೊಸದಾಗಿ ಏನು ಪ್ರಾರಂಭ ಮಾಡಿದ್ರೆ ಅವ್ರಿಗೆ ಕೊಡೋಂಥ ವ್ಯವಸ್ಥೆ ಇವತ್ತು ಆಗಿದೆ ಅಂತ ಹೇಳಿ ಈ ಸಂದರ್ಭ 350, 190, 450, 450 ಮತ್ತು 548 ಅಲ್ವಾ? ಎಲ್ಲ ಮಾಹಿತಿ ಇಟ್ಕೋಬೇಕಲ್ಲ. 548 ರೈತರು ರೇಷ್ಮೆ ಬೆಳೆಗಾರರಿಗೆ. ಓಕೆ, ಅದರಲ್ಲಿ ಕೊಡ್ತಕ್ಕಂಥ ಹೊಸ ಬೆಳೆಗಾರರು ಎಷ್ಟು ಜನ ಇದ್ದಾರೆ ಈ ವರ್ಷ ಕಸ್ಬಾದಲ್ಲಿ? ಅಂದರೆ 98 ಜನ ಈ ವರ್ಷ. ಹೋದ ವರ್ಷಕ್ಕೆ 448, 405 ಜನ ಇದ್ದಾರೆ ಅಲ್ವಾ? ಈ ಸಾರಿ 48 ಜನ ಜಾಸ್ತಿ ಆಗಿದ್ದಾರೆ. ಹೊಸಬರಿಗೆ ಎಲ್ಲರಿಗೂ ಕೊಡ್ತೀರಾ? ಆಸಕ್ತಿ ಹೆಂಗೆ ಗೊತ್ತಾಗ್ತದೆ? ಹೆಂಗೆ ಗಮನಿಸ್ತೀವಿ? ಕೊಟ್ಟರೆ ಎಲ್ಲರೂ ಇಸ್ಕೊಂತಾರ್ರಿ. ಆಸಕ್ತಿ ಅನ್ನೋದಕ್ಕಿಂತ ನಿಮಗೆ ಟಾರ್ಗೆಟ್ ಎಷ್ಟಿತ್ತು ಅದರಲ್ಲಿ ಎಷ್ಟು ಕೊಟ್ಟಿದೆ ಅಂತ ಹೇಳಿ ಆಸಕ್ತಿ ಎಲ್ಲರಿಗೂ ಜಾಸ್ತಿ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಕೊಡೋಕ್ಕಾಗಲ್ವಾ? ಎಷ್ಟು ಬಂದಿದ್ದೇವೆ? ಆಯ್ತಪ್ಪ, 98ಕ್ಕೆ ಎಷ್ಟು ಜನ ಉಳಿದ್ರು? ಅಂದರೆ ಒಂದು 75 ಅಂದರೆ 98ಕ್ಕೆ ಎಷ್ಟು ಜನ ಉಳಿದ್ರು? 23 ಜನ. 23 ಜನ ಕೊಟ್ಟರೆ ಹೊಸದಾಗಿ ಮಾಡೋರಿಗೆ ಎಲ್ಲರಿಗೂ ಆಯ್ತಲ್ಲ. ಅವರ ಫಲಾನುಭವಿಗಳು ಸಂಬಂಧಪಟ್ಟ ಬೆಳ್ಳಿ ಫೋಟೋದಾಗೆ ಈಗ ಸ್ವಲ್ಪ ಸಬ್ಸಿಡಿ ಸೇರಿ ಎಷ್ಟು, ಸಬ್ಸಿಡಿ ಬಿಟ್ಟು ಎಷ್ಟು ಅಂತ ಹೇಳ್ಬೇಕು. 50 ಜನ ಜನರು. ಓಕೆ, 1 ಸೆಂಟ್ ಕಾಸ್ಟ್ ಎಷ್ಟು, ಅದಕ್ಕೆ ಎಷ್ಟು ಸಬ್ಸಿಡಿ ಕೊಡ್ತೀರಿ ಅದೆಲ್ಲ ಇಟ್ಕೋಬೇಕು ಮಾಹಿತಿ. ಗೊತ್ತಾಯ್ತಾ? ಎಲ್ಲ ಸೇರಿ